ಮಾಂಕ್ ಮೋಡ್ ನಿಮ್ಮ ಅಸಲಿ ಶಕ್ತಿಯನ್ನು ಹೊರಹಾಕುವ ಸಮಯ ಸ್ನೇಹಿತರೆ. ಪ್ರತಿ ವರ್ಷ ಹೊಸ ವರ್ಷದ ಮೊದಲ ದಿನ ನಾವು ಅಂದುಕೊಳ್ಳುತ್ತೇವೆ, ಈ ವರ್ಷ ನನ್ನ ಲೈಫ್ ಚೇಂಜ್ ಮಾಡ್ತೀನಿ ಅಂತ. ಆದರೆ ಜನವರಿ ಮುಗಿದು ಏಪ್ರಿಲ್ ಮೇ ಬಂದರೂ ನಮ್ಮ ಪರಿಸ್ಥಿತಿ ಮಾತ್ರ ಹಳೆ ತರನೇ ಇರುತ್ತೆ. ಯಾಕೆ ಹೀಗಾಗುತ್ತೆ ಅಂದ್ರೆ ನಮಗೆ ಗುರಿ ಇದೆ, ಆದರೆ ಆ ಗುರಿಯನ್ನು ತಲುಪುವ ದಾರಿ ಗೊತ್ತಿಲ್ಲ. ಇಂದಿನ ಜಗತ್ತಿನಲ್ಲಿ ನಮ್ಮನ್ನು ದಾರಿ ತಪ್ಪಿಸೋಕೆ ಫೋನ್ ಇದೆ, ಸೋಷಿಯಲ್ ಮೀಡಿಯಾ ಇದೆ, ಅನಗತ್ಯ ಸ್ನೇಹಗಳಿವೆ. ಇವೆಲ್ಲದರ ನಡುವೆ ನಮಗೆ ಬೇಕಾಗಿರೋದು ಬರೀ ಮೋಟಿವೇಶನ್ ಅಲ್ಲ, ನಮಗೆ ಬೇಕಾಗಿರೋದು ಒಂದು ಸನ್ಯಾಸಿಯ ಶಿಸ್ತು. ಇದನ್ನೇ ಇವತ್ತಿನ ದಿನಗಳಲ್ಲಿ ಮಾಂಕ್ ಮೋಡ್ ಅಂತ ಕರೆಯಲಾಗುತ್ತಿದೆ. ನಿಮ್ಮ ಜೀವನದಲ್ಲಿ ಗೊಂದಲಗಳಿದ್ದರೆ, ಹಣಕಾಸಿನ ತೊಂದರೆ ಇದ್ದರೆ ಅಥವಾ ಮಾನಸಿಕವಾಗಿ ಸೋತಿದ್ದರೆ ಇನ್ನು ಮುಂದೆ ಆ ಹಳೆ ಲೈಫ್ ಬೇಡ. ಈ ಕ್ಷಣದಿಂದಲೇ ಮಾಂಕ್ ಮೋಡ್ಗೆ ಶಿಫ್ಟ್ ಆಗೋಣ. ಮಾಂಕ್ ಮೋಡ್ ಅಂದರೆ ಕೇವಲ ಕಾಡಿಗೆ ಹೋಗಿ ತಪಸ್ಸು ಮಾಡುವುದಲ್ಲ. ನಮ್ಮ ಇಂದಿನ ಈ ಜಂಜಾಟದ ಜೀವನದಲ್ಲಿ ದಿನಕ್ಕೆ ಕೆಲವು ಗಂಟೆಗಳ ಕಾಲ ಹೊರಗಿನ ಲೋಕವನ್ನು ಮರೆತು ನಮ್ಮ ಮೇಲೆ ನಾವು ಕೆಲಸ ಮಾಡುವುದು. ಈ ಪ್ರಕ್ರಿಯೆಯನ್ನು ನೀವು ಕನಿಷ್ಠ 21 ದಿನದಿಂದ ಶುರು ಮಾಡಿ 6 ತಿಂಗಳವರೆಗೆ ಮುಂದುವರಿಸಬಹುದು. ಈ ಸಮಯದಲ್ಲಿ ನಿಮ್ಮ ದೇಹ ಮತ್ತು ಮೆದುಳು ಎರಡನ್ನೂ ನೀವು ಹದಗೊಳಿಸಬೇಕು. ಬೆಳಗ್ಗೆ ಬೇಗ ಏಳೋದು ಕಷ್ಟ ಅನ್ಸಬಹುದು, ಆದರೆ ಸೂರ್ಯನಿಗಿಂತ ಮುಂಚೆ ಎದ್ದವನು ಮಾತ್ರ ಪ್ರಪಂಚ ಗೆಲ್ಲೋಕೆ ಸಾಧ್ಯ. ಬೆಳಗ್ಗೆ 5 ಅಥವಾ 6 ಗಂಟೆಗೆ ಎದ್ದ ತಕ್ಷಣ ಫೋನ್ ಮುಟ್ಟಬೇಡಿ. ಮೊದಲು ನಿಮ್ಮ ಮೆದುಳಿಗೆ ಪ್ರಶಾಂತತೆ ನೀಡಿ. 10 ನಿಮಿಷ ಪ್ರಾಣಾಯಾಮ ಅಥವಾ ಧ್ಯಾನ ಮಾಡಿ. ಆಮೇಲೆ 20 ನಿಮಿಷ ಮೈ ಬೆವರುವಂತೆ ವ್ಯಾಯಾಮ ಮಾಡಿ. ನೆನಪಿಡಿ, ಆರೋಗ್ಯವಂತ ದೇಹದಲ್ಲಿ ಮಾತ್ರ ತೀಕ್ಷ್ಣವಾದ ಮೆದುಳು ಇರಲು ಸಾಧ್ಯ. ಈ ಮಾಂಕ್ ಮೋಡ್ನ ಅತಿ ದೊಡ್ಡ ಮಂತ್ರ ಅಂದರೆ ಡೀಪ್ ಫೋಕಸ್. ಇವತ್ತು ನಾವು ಕೆಲಸ ಮಾಡೋಕೆ ಕುಳಿತರೆ 5 ನಿಮಿಷದಲ್ಲಿ ಫೋನ್ ನೋಡ್ತೀವಿ. ಇದರಿಂದ ನಮ್ಮ ಏಕಾಗ್ರತೆ ಹದಗೆಡುತ್ತದೆ. ಒಬ್ಬ ಮನುಷ್ಯ ದಿನಕ್ಕೆ ಕನಿಷ್ಠ 8 ಗಂಟೆಗಳ ಕಾಲ ಯಾವುದೇ ಅಡೆತಡೆ ಇಲ್ಲದೆ ತನ್ನ ಕೆಲಸದಲ್ಲಿ ತೊಡಗಿಸಿಕೊಂಡರೆ ಆತ ಬೇರೆಯವರಿಗಿಂತ 10 ವರ್ಷಗಳಷ್ಟು ಮುಂದೆ ಇರುತ್ತಾನೆ. ಈ 8 ಗಂಟೆಗಳ ಕಾಲ ನೀವು ಹೊರಗಿನ ಜಗತ್ತಿಗೆ ಸತ್ತಂತೆ ಇರಬೇಕು. ಫೋನ್ ಸೈಲೆಂಟ್ ಇರಲಿ, ಇಂಟರ್ನೆಟ್ ಆಫ್ ಇರಲಿ, ಕೇವಲ ನೀವು ಮತ್ತು ನಿಮ್ಮ ಗುರಿ ಮಾತ್ರ ಅಲ್ಲಿರಬೇಕು. ಈ ಸಮಯದಲ್ಲಿ ಮ್ಯೂಸಿಕ್ ಕೇಳುವ ಅಭ್ಯಾಸವಿದ್ದರೆ ಫೋಕಸ್ ಮ್ಯೂಸಿಕ್ ಬಳಸಿ, ಅದು ನಿಮ್ಮನ್ನು ಎಚ್ಚರವಾಗಿಡುತ್ತದೆ. ನೋಡಿ ಸ್ನೇಹಿತರೆ, ದುಡ್ಡು ಎಲ್ಲರೂ ಮಾಡ್ತಾರೆ, ಆದರೆ ಗೌರವದಿಂದ ಹಣ ಸಂಪಾದಿಸೋದು ರತನ್ ಟಾಟಾ ಅಂತಹವರಿಗೆ ಮಾತ್ರ ಗೊತ್ತು. ನಿಮ್ಮ ಉದ್ದೇಶ ಹಣ ಮಾಡೋದಷ್ಟೇ ಆಗಿರಬಾರದು, ಆ ಹಣದ ಜೊತೆಗೆ ನಿಮ್ಮ ವ್ಯಕ್ತಿತ್ವ ಕೂಡ ಬೆಳೆಯಬೇಕು. ನೀವು ಮಾಡುವ ಕೆಲಸದಲ್ಲಿ ನೀವು ನಂಬರ್ 1 ಆಗಬೇಕು. ಅದಕ್ಕೆ ಬೇಕಿರೋದು ಒಂದು ಪ್ರಬಲವಾದ ಕಾರಣ ಅಥವಾ ಪರ್ಪಸ್. ನಿಮ್ಮ ಜೀವನದಲ್ಲಿ ಒಂದು ಉದ್ದೇಶ ಇದ್ದರೆ ನಿಮಗೆ ಸೋಮಾರಿತನ ಕಾಡೋದೇ ಇಲ್ಲ. ಅಲೆಯಿಲ್ಲದ ಸಮುದ್ರದಲ್ಲಿ ಹಡಗು ಹೇಗೆ ಸುಮ್ಮನೆ ನಿಲ್ಲುತ್ತೋ, ಉದ್ದೇಶವಿಲ್ಲದ ಮನುಷ್ಯ ಕೂಡ ಹಾಗೆಯೇ ಇರುತ್ತಾನೆ. ಜೀವನ ನಿಮ್ಮನ್ನು ಎಲ್ಲಿಗೆ ಎಳೆಯುತ್ತೋ ಅಲ್ಲಿಗೆ ಹೋಗಬೇಡಿ, ನೀವು ಎಲ್ಲಿಗೆ ಹೋಗಬೇಕು ಅಂತ ನಿರ್ಧರಿಸಿ ಜೀವನವನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿ. ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ಜ್ಞಾನ. ನೀವು ಎಷ್ಟೇ ಬ್ಯುಸಿ ಇದ್ದರೂ ದಿನಕ್ಕೆ 1/2 ಗಂಟೆ ಪುಸ್ತಕ ಓದುವ ಹವ್ಯಾಸ ಇಟ್ಟುಕೊಳ್ಳಿ. ವಿಡಿಯೋ ನೋಡುವುದಕ್ಕಿಂತ ಪುಸ್ತಕ ಓದಿದಾಗ ವಿಷಯಗಳು ಮನಸ್ಸಿನಲ್ಲಿ ಆಳವಾಗಿ ಉಳಿಯುತ್ತವೆ. ಜಗತ್ತಿನ ಕೇವಲ 1% ಜನರು ಮಾತ್ರ ಈ ರೀತಿಯ ಕಠಿಣ ಶಿಸ್ತನ್ನು ಪಾಲಿಸುತ್ತಾರೆ. ನೀವು ಆ ಲಿಸ್ಟ್ಗೆ ಸೇರಬೇಕಾದರೆ ನೀವು ಇಷ್ಟಪಡುವ ಕೆಲವು ಸಣ್ಣ ಪುಟ್ಟ ಸುಖಗಳನ್ನು ತ್ಯಜಿಸಬೇಕು. ಮಹಾವೀರರು ಹೇಳಿದಂತೆ ದೊಡ್ಡದನ್ನು ಸಾಧಿಸಬೇಕಾದರೆ ಕೆಲವು ಸಂಗತಿಗಳನ್ನು ಬಿಡಲೇಬೇಕು. ಮಾಂಕ್ ಮೋಡ್ ಅನ್ನೋದು ಕಷ್ಟದ ಹಾದಿ ನಿಜ, ಆದರೆ ಈ ಹಾದಿಯ ಕೊನೆಯಲ್ಲಿ ಸಿಗುವ ಯಶಸ್ಸು ಅತಿ ಮಧುರವಾಗಿರುತ್ತದೆ. 1-2 ದಿನ ಮಾಡಿ ಬಿಟ್ಟು ಬಿಡಬೇಡಿ. ಮನಸ್ಸು ಹಠ ಮಾಡುತ್ತದೆ, ಸೋಮಾರಿತನ ಕಾಡುತ್ತದೆ. ಆಗ ನಿಮ್ಮ ಗುರಿಯನ್ನು ನೆನಪು ಮಾಡಿಕೊಳ್ಳಿ. ಈ ಶಿಸ್ತು ನಿಮ್ಮನ್ನು ಸಾಮಾನ್ಯ ಮನುಷ್ಯನಿಂದ ಒಬ್ಬ ಅಸಾಮಾನ್ಯ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ಈ 6 ತಿಂಗಳು ನಿಮ್ಮ ಲೈಫ್ನಲ್ಲಿ ಮ್ಯಾಜಿಕ್ ಮಾಡೋಕೆ ರೆಡಿಯಾಗಿ. ಈ ವಿಡಿಯೋ ನಿಮ್ಮಲ್ಲಿ ಸಣ್ಣ ಬದಲಾವಣೆ ತಂದರೂ ಅದು ನನ್ನ ಯಶಸ್ಸು. ಈ ವಿಷಯ ನಿಮಗೆ ಇಷ್ಟವಾದರೆ ನಿಮ್ಮ ಆಪ್ತರಿಗೂ ಶೇರ್ ಮಾಡಿ. ಎಲ್ಲರೂ ಒಟ್ಟಾಗಿ ಬೆಳೆಯೋಣ. ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.